ಇಲ್ಲಿ ಫಸ್ಟಿಗೆ ಪುನೀತ್ ಅವರು ಹೇಳಿದ್ರಲ್ಲ, ಬಶೀರ್ ಒಬ್ಬ ವಿಲಕ್ಷಣ ಕ್ಷೋಭೆಗೊಂಡ ಕಥೆಗಾರ ಅಂತ. ಅದು ಹೌದು, ನಿಜಾನೇ. ಆದ್ರೆ ಒಂದು ವಿಷಯ, ನಾವು ಅಂದ್ರೆ ಮಲಯಾಳ ಮಲಯಾಳಂ ಸಾಹಿತ್ಯಕ್ಕಿಂತ ಹೊರಗಿನವರು ಒಂದು ವಿಷಯ ಏನು ಅಂದ್ರೆ ನಾವು ಒಬ್ಸರ್ವ್ ಮಾಡದೆ ಹೋಗೋದು, ಬಶೀರ್ ಒಬ್ಬ ಆ ಕಾಲದ ಕತೆಗಾರ ಆಗಿದ್ರು. ತನ್ನ ಬರವಣಿಗೆಯಿಂದಲೇ ಬದುಕ್ತಾ ಇದ್ದಂಥವ್ರು. ಅವರಿಗೆ ಬರಿಬೇಕಾದ್ರೆ ಕೆಲಸಿದೆಯಲ್ಲ ಮಾತು. ಕೇಳಿಸ್ತಿದೆ. ಅವಾಗ ಬರಿಬೇಕಾದ್ರೆ ಅವರಿಗೆ ಎಷ್ಟೊಂದು ಒತ್ತಡ ಇತ್ತು ಅನ್ನೋದು ಕೂಡ ನಾವು ನೋಡ್ಬೇಕು. ಅಂದ್ರೆ ಅವರಿಗೆ ಕತೆ ಬರೆದ್ರೇನೆ ಊಟ ಸಿಗುವಂತ ಒಂದು ಪರಿಸ್ಥಿತಿ ಕೂಡ ಇತ್ತು. ಅಂತ ಒಂದು ಸಂದರ್ಭದಲ್ಲಿ ಹುಟ್ಟಿದ ಕತೆನೆ ಈ ಗೋಡೆಗಳು, ಮದಿಲುಗಳು. ಇದು ಈ ಮದಿಲುಗಳ ಬಗ್ಗೆ, ಗೋಡೆಗಳ ಬಗ್ಗೆ ತುಂಬಾ ತುಂಬಾ ಕತೆಗಳಿವೆ. ಅದು ಅವ್ರ ಜೈಲಲ್ಲಿ ಕೂತು ಬರೆದ್ರು, ಅವ್ರು ಹುಚ್ಚಾಸ್ಪತ್ರೆಯಲ್ಲಿ ಬರೆದ್ರು, ಇಂತ ತುಂಬಾ ವಿವಾದಗಳಾಗಿತ್ತು. ನಿಜಕ್ಕೂ ಇದು ಬರೆದಿದ್ದು ಒಂದು ಹೋಟೆಲ್ ಅಲ್ಲಿ ಕೂತು ಟಾರ್ಗೆಟ್ ಇಟ್ಕೊಂಡು 4 ದಿನದಲ್ಲಿ ಮುಗಿಸ್ಬೇಕು ಅನ್ನೋ ಟಾರ್ಗೆಟ್ ಇಟ್ಕೊಂಡು ಕೌಮುದಿ ಪತ್ರಿಕೆಯ ಆ, ಪ- ಆ, ಕೌಮುದಿ ಪತ್ರಿಕೆಯ ಸಂಪಾದಕರು ಕೂರಿಸಿ ಬರೆಸಿದ್ದು. ಅಂದ್ರೆ ಒಂದು ಘಟನೆ ನಡೀತು. ಕೌಮುದಿ ಓಣಂ ವಿಶೇಷಾಂಕಕ್ಕೆ ಒಂದು ಕತೆ ಬೇಕಿತ್ತು, ಒಳ್ಳೆ ಕತೆ ಬೇಕಿತ್ತು. ಅದು ಹೇಗೋ ಬೈ ಚಾನ್ಸ್ ವೈಕಂ ಮೊಹಮ್ಮದ್ ಬಶೀರ್ ಅವರ ಭಾರ್ಗವಿ ನಿಲಯಂ ಅನ್ನೋ ಒಂದು ಚಿತ್ರಕತೆ ಅವ್ರ ಕೈಗೆ ಸಿಕ್ತು. ಭಾರ್ಗವಿ ನಿಲಯಂ ಅಂದ್ರೆ ನೀಲ ಬೆಳಚಂ ಅನ್ನೋ ಒಂದು ಕಥೆಯ ಸಿನಿಮಾ ಮಾಡೋ ಒಂದು ಚಿತ್ರಕಥೆ ಆಗಿತ್ತು. ಆ ನೀಲ ಬೆಳಚಮನ್ನೇ ಒಂಚೂರು ದೊಡ್ಡದು ಮಾಡಿ ಸಿನಿಮಾ ಮಾಡೋ ಚಿತ್ರಕಥೆಯಾಗಿ ಬರ್ಕೊಂಡಿಟ್ಟಿದ್ರು. ಅದು ಹೇಗೋ ಬೈ ಚಾನ್ಸ್ ಈ ಸಂಪಾದಕರ ಕೈಗೆ ಸಿಗತ್ತೆ. ಮತ್ತೆ ಇದು ಓಣಂ ವಿಶೇಷಾಂಕದಲ್ಲಿ ವೈಕಂ ಮೊಹಮ್ಮದ್ ಬಶೀರ್ ಅವರ ಭಾರ್ಗವಿ ನಿಲಯಂ ಚಿತ್ರಕಥೆ ಪ್ರಕಟ ಆಗತ್ತೆ ಅನ್ನೋ ಜಾಹೀರಾತು ಎಲ್ಲ ಬರುತ್ತೆ, ಪಬ್ಲಿಸಿಟಿ ಎಲ್ಲ ಕೊಡ್ತಾರೆ. ಇದು ನೋಡಿದ ಮೇಲೆ ಬಶೀರ್ ಗೊತ್ತಾಗೋದು ಇವರ ಕೈಗೆ ಇದು ಸಿಕ್ಕಿದೆ, ಇದು ವಿಶೇಷಾಂಕದಲ್ಲಿ ಬಂದ್ರೆ ಸಿನಿಮಾ ನೋಡಕ್ಕೆ ಜನ ಬರಲ್ಲ ಅಂತ. ತಕ್ಷಣ ಅವರು ತಿರುವನಂತಪುರಕ್ಕೆ ಓಡಿ ಹೋಗ್ತಾರೆ. ಅಲ್ಲಿ ಹೋಗಿ ಮಾತಾಡ್ತಾರೆ, ಇದು ಬೇಡ, ಇದನ್ನು ಪಬ್ಲಿಷ್ ಮಾಡಬೇಡಿ, ಬೇರೆ ಕತೆ ಕೊಡ್ತೀನಿ ಅಂತ ಅವ್ರನ್ನ ಒಪ್ಪಿಸ್ತಾರೆ. ಅದು ಅವ್ರ ಕೈಗೆ ಹೇಗೆ ಸಿಕ್ತು ಅನ್ನೋದು ಸರಿಯಾಗಿ ಗೊತ್ತಿಲ್ಲ, ಅದ್ರ ಬಗ್ಗೆ ಅಷ್ಟಾಗಿ ಮಾಹಿತಿ ಇಲ್ಲ. ಬಟ್ ಅಲ್ಲಿ ಹೋಗಿ ಸಂಪಾದಕರನ್ನ ಮತ್ತು ಅಲ್ಲಿಯ ಟೀಮ್ ಅನ್ನ ಕನ್ವಿನ್ಸ್ ಮಾಡೋದಕ್ಕೆ ಇವರು ಸಕ್ಸಸ್ ಆಗ್ತಾರೆ. ಅಂದ್ರೆ ಅವರಿಗೆ ಬೇರೆ ಕತೆ ಬರೆದು ಕೊಟ್ರೆ ಈ ಕಥೆಯನ್ನ ನಾವು ಕೈ ಬಿಡ್ತೀವಿ, ಈ ಚಿತ್ರಕಥೆಯನ್ನ ಕೈ ಬಿಡ್ತೀವಿ ಅನ್ನೋ ಮಾತನ್ನ ಅವ್ರು ಕೊಡ್ತಾರೆ. ಸೊ 4 ದಿನದಲ್ಲಿ ಬರೆದು ಕೊಡ್ಬೇಕು. ಹಾಗೆ 4 ದಿನದ ಟಾರ್ಗೆಟ್ ಹಾಕೊಂಡು 1964ರ ಕೌಮುದಿ ಓಣಂ ವಿಶೇಷಾಂಕಕ್ಕೆ ಬರೆದ ಕತೆ ಮದಿಲುಗಳು. ಇದನ್ನ ಅಲ್ಲಿ ತುಂಬಾ ಒಳ್ಳೆ ಕತೆಗಳು ನಡೆದಿವೆ. ಈ ಕತೆ ಬರಿಬೇಕಾದ್ರೆ ಒಂದು 500 ಪೇಜಸ್ ಪೇಪರ್ನವರು ತಿಂದು ಹಾಕಿದ್ದಾರೆ. ಸುಮ್ನೆ ಬರೆಯೋದು ಬಿಸಾಕೋದು, ಬರೆಯೋದು ಬಿಸಾಕೋದು. ಸತೀಶ್ ಸರ್ ಹೇಳಿದ್ರಲ್ಲ, ಒಂದು ಪರ್ಫೆಕ್ಷನ್ ಸಿಗಲ್ಲ ಅಂತ, ಮತ್ತೆ ಮತ್ತೆ ಟ್ರೈ ಮಾಡೋದು, ಮತ್ತೆ ಮತ್ತೆ ಎಡಿಟ್ ಮಾಡೋದು. ಹೀಗೆ 500 ಪೇಜಸ್ ಎಡಿಟ್ ಮಾಡಿ ಬರೆದು ಬಿಸಾಕಿ ಫೈನಲ್ ಮಾಡಿರೋ ಈ ಕತೆ ಇವಾಗ ಎಷ್ಟು ಒಂದು 30-40 ಪುಟ ಏನೋ ಇದೆ. ಅಷ್ಟು ಕೂಡ ಇಲ್ಲ ಅಂತ ಕಾಣುತ್ತೆ. ಅದು ಅಷ್ಟು ಸಣ್ಣ ಪೇಜಲ್ಲಿ ಮಾಡ್ತಾರೆ ಅವರು, DC ಬುಕ್ಸ್ ಅವರು. ಅದು 30 ಪೇಜ್ ಕೂಡ ಇಲ್ಲ ಅಂತ ಕಾಣುತ್ತೆ ಮಲಯಾಳದಲ್ಲಿ. ಹಾಗೆ ಬರ್ದಿರೋಂಥ ಕತೆ ಇದು. ಹಾಗೆ ಬಶೀರ್, ನಾನು ಹೇಳಕ್ ಬಂದಿದ್ದು, ಬಶೀರ್ ಒಬ್ಬ ವಿಲಕ್ಷಣ ಕತೆಗಾರ ಹೌದು, ಕ್ಷೋಭೆಗೊಂಡು ಬರೀತಿದ್ದ ಕತೆಗಾರನೂ ಹೌದು. ಹಸಿವಿನ ಬಗ್ಗೆ, ಪ್ರೇಮದ ಬಗ್ಗೆ ಎಲ್ಲ ಬಹಳ ಚೆನ್ನಾಗಿ ಬರೆದಿದ್ದಾರೆ. ಜೊತೆಗೆ ಅವರೇ ಹಲವು ಕತೆಗಳಲ್ಲೇ ಹೇಳ್ಕೊಂಡಿದ್ದಾರೆ. ಅವರ ಜನ್ಮದಿನ ಕಥೆಯಲ್ಲಿ ಹೇಳ್ತಾರೆ, ಏನು ಇವರು ಸಂಪಾದಕರ ಪತ್ರಗಳು ಬರ್ತವೆ, ಕತೆ ಬರ್ತಿ ಕೊಡು ಅಂತ. ಅದಕ್ಕೆ ಇವರಿಗೆ ಬರೆಯೋಕೆ ಆಗಿರಲ್ಲ, ಅದರ ಒತ್ತಡಗಳು. ಈಗ ಅವ್ರಿಗೆ ಬೇಕಾದಷ್ಟು ಒತ್ತಡಗಳು ಇದ್ದು. ಸೊ ಬಶೀರ್ನ ನಾವು ಒಬ್ಬ ದೈವೀಕರಿಸೋ ಮೊದಲು ಅವರೊಬ್ಬ ಇಂಥ ವ್ಯಕ್ತಿಯಾಗಿದ್ರು, ಆ ಕಾಲದ ಒಬ್ಬ ಕತೆಗಾರ ಆಗಿದ್ದ, ಒಬ್ಬ ಸಾಧಾರಣ ಒಬ್ಬ ಸಾಮಾನ್ಯ ಕತೆಗಾರ ಆಗಿದ್ದ ಅನ್ನೋದನ್ನು ಕೂಡ ನಾವು ಮರಿಬಾರ್ದು. ಆಮೇಲೆ ಅವ್ರನ್ನ ದೈವತ್ವಕ್ಕೆ ಏರಿಸೋದು, ಅವ್ರನ್ನ ಒಬ್ಬ ಏನದು ದೊಡ್ಡ ಕತೆಗಾರ ಅಂತ, ದೊಡ್ಡ ಕತೆಗಾರನೇ ಹೌದು, ಆದ್ರೆ ನಾವು ಎಕ್ಸ್ಟ್ರಾ ಲೋಡ್ ಕೊಡ್ತೀವಲ್ಲ, ಅದು ಕೊಡುವ ಮುಂಚೆ ಇದನ್ನು ಕೂಡ ನಾವು ಅರ್ಥ ಮಾಡ್ಕೋಬೇಕು. ಮಲಯಾಳಂ ಸಾಹಿತ್ಯದಲ್ಲಿ ಇವತ್ತು ಕೂಡ ಬಶೀರ್ನ ಒಬ್ಬ ಮಲಯಾಳಕ್ಕೊಬ್ಬನೇ ಬಶೀರ್ ಅಂತ ಹೇಳ್ತಾರೆ. ಹೌದು, ಖಂಡಿತ. ಆದ್ರೆ ಹಾಗೆ ಹೇಳುವಾಗಲೂ ಅವ್ರಿಗೆ ಗೊತ್ತಿದೆ ಬಶೀರ್ ಏನೆಲ್ಲ ಕಷ್ಟಗಳನ್ನ ಅನುಭವಿಸಿದ್ರು, ಹೇಗೆಲ್ಲ ಬದುಕಿದ್ರು ಅಂತ. ಅದನ್ನು ಕೂಡ ನಾವು ನೆನ್ಪಿಟ್ಕೊಳ್ಬೇಕು.